ಹೇಗಿದೆಯಾ ಈಗ? ಹೊನ್ನಾರು ರಂಗೋತ್ಸವ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರುವ ವಿಧಾನ ಪರಿಷತ್ತಿನ ಸದಸ್ಯರು, ಮಾಜಿ ಸಚಿವರು, ಚಿತ್ರನಟಿ, ರಂಗ ಕಲಾವಿದರು ಆದಂತ ಶ್ರೀಮತಿ ಉಮಾಶ್ರೀಯವರೇ, ಖ್ಯಾತ ಚಿತ್ರನಟರು, ರಂಗಭೂಮಿ ಕಲಾವಿದರು ಆದಂತ ಮುಖ್ಯಮಂತ್ರಿ ಚಂದ್ರು ಅವರ, ಪರ್ಮನೆಂಟ್ ಮುಖ್ಯಮಂತ್ರಿಯವರು ಕಪ್ಪಣ್ಣವರು ಬಹಳ ಹುಷಾರಾಗಿರಬೇಕು, ನೀವು ಕಾಂಪಿಟೇಟರ್ ಅಂತ ಹೇಳೋದು. ಅವರು ಪರ್ಮನೆಂಟ್ ಮುಖ್ಯಮಂತ್ರಿ ಆಗಿರೋದ್ರಿಂದ ನಾನು ಪರ್ಮನೆಂಟ್ ಮುಖ್ಯಮಂತ್ರಿ ಅಲ್ಲ, ಆದ್ರಿಂದ ಅವರು ನನಗೆ ಕಾಂಪಿಟೇಟರ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮುಖ್ಯಮಂತ್ರಿ ಚಂದ್ರು ಅವರ, ಬಹುಭಾಷಾ ಚಿತ್ರನಟರಾದಂಥ ಶ್ರೀ ಪ್ರಕಾಶ್ ರಾಜ್ ಅವರ, ಹಿರಿಯ ಕಲಾವಿದರಾದಂಥ ಶ್ರೀ ದತ್ತಣ್ಣ ಅವರ, ಹಿರಿಯ ನಟಿ ಶ್ರೀಮತಿ ಗಿರಿಜಾ ಲೋಕೇಶ್ ಅವರ, ನಟರು, ನಿರ್ದೇಶಕರು ಆದಂಥ ಟಿ.ಎಸ್. ನಾಗಾಭರಣ ಅವರ, ಹೊನ್ನಾರು ರಂಗೋತ್ಸವದ ಸಮಿತಿಯ ಸಂಚಾಲಕರಾದಂಥ ಶ್ರೀ ಶ್ರೀನಿವಾಸ ಕಪ್ಪಣ್ಣ ಅವರ, ಶ್ರೀ ರಾಮಕೃಷ್ಣ ಅವರ ರಂಗಸಂಪದ ತಂಡ, ಕೆ. ಶ್ರೀಧರ್ ಅವರ ಸ್ಪಂದನ ರಂಗ ತಂಡ, ವಿ. ಎಂ. ನಾಗೇಶ್ ಅವರ ಸಂಚಾಲಕರು, ಹೊನ್ನಾರು ರಂಗೋತ್ಸವ ಸಮಿತಿ, ನೋಡ್ತಾ ಇದ್ದೆ. ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಅತ್ಯಂತ ಸಂತೋಷದಿಂದ ಹೊನ್ನಾರು ರಂಗೋತ್ಸವವನ್ನ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಘೋಷಣೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು, ಅದರಿಂದ ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ಉಮಾಶ್ರೀಯವರು, ಕಪ್ಪಣ್ಣವರು ಕರೆಯಕ್ಕೆ ಬಂದಿದ್ರು ನನಗೆ. ಆಗ ಹೇಳಿದೆ, ನಾನು ನೋಡಕ್ ಬರ್ತೀನಿ, ಭಾಷಣ ಮಾಡಕ್ ಬರಲ್ಲ ಅಂತ ಹೇಳಿದೆ. ಇವತ್ತು ಕೂಡ ಉಮಾಶ್ರೀಯವರು ಬಂದು ಜ್ಞಾಪಕ ಮಾಡಿದ್ರು. ಇವತ್ತು ನಾಟಕ ಶರ್ಮಿಷ್ಠೆ ಏಕಪಾತ್ರಾಭಿನಯ ನಾನು ನೋಡಿದ್ದೀನ, ಇನ್ನೊಂದ್ಸಾರಿ ನೋಡ್ಬೇಕಾಗತ್ತೆ. ಒಂದ್ಸಾರಿ ಇದೇ ವೇದಿಕೆಯಲ್ಲಿ ಅವರು ಶರ್ಮಿಷ್ಠೆ ಪಾತ್ರವನ್ನು ಅಭಿನಯ ಮಾಡಿದರು. ನಾನು ಪೂರ್ಣ ನೋಡಿದೆ, ಅದರಿಂದ ಸಮಯದ ಅಭಾವದಿಂದ ಮತ್ತೆ ನೋಡ್ಬೇಕಾದಂತ ಅಗತ್ಯ ಇಲ್ಲ. ಸಮಯ ಇದ್ದಿದ್ರೆ ನೋಡ್ತಿದ್ದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.